ಚಂದ್ರಪ್ಪ, ಆ ಬೋರ್ನರ್ಗೆ 30,000 ರೂಪಾಯಿನ ಕೊಟ್ಟು ಬಂದೀವ್ನಿ. ಇವಾಗ ದೇವರಾಜಪ್ಪ, ಬರ್ಗೂರು ದೇವರಾಜಪ್ಪ ಪಾಯಂಟ್ ಮಾಡಕ್ಕೆ ಬರ್ತಾನೆ. ನಡಿ ಚಂದ್ರಪ್ಪ, ಹೋಗೋಣ ಹೊಲ್ದಕ್ಕಿ. ಒಸಿ ಆ ಪಾಯಂಟನ ಮಾಡಿಸಿ ಬರೋಕ್ಕಾಗುತ್ತೆ. ಆ ಪಾಯಂಟ್ ಮಾಡಿಸ್ತೀನು ಆ ಬೋರನ್ನು ಹಾಕ್ಸೋಕ್ಕಾಗುತ್ತೆ ಚಂದ್ರಪ್ಪ. ಭೀಮಣ್ಣ, ನೆನ್ನೆನೆ ಹೋಗಿ ಆ ಬೋರ್ ಲಾರಿಯರಿಗೆ ಹಣ ಕೊಟ್ಟು ಬಂದಿದ್ಯಾ ಅಂತ ಅನ್ನು. ಹಂಗಾರೆ ಬೋರ್ ಲಾರಿ ಇವತ್ತು ಪಾಯಿಂಟ್ ಮಾಡಿದ್ರೆ ಬರ್ತೈತೇನಪ್ಪ ಭೀಮಣ್ಣ? ಹ್ಞೂ ಅನ್ಕಣ ಚಂದ್ರಣ್ಣ, ಅದಕ್ಕೇನೆ ಒಸಿ ಬೀರಿನೇ ಹೋಗಿ ಪಾಯಂಟ್ ಮಾಡೋರ್ನು ಬೆಳಿಗ್ಗೆನೆ ಕರ್ಕ ಬಂದೀವ್ನಿ. ಅದಕ್ಕೆ ಆ ಪಾಯಂಟ್ ಮಾಡೋಕ್ಕೆ ಆ ಬರ್ಗೂರಿದ್ದ ದೇವರಾಜಪ್ಪ ಬಂದವನೆ. ನಾನು ಓಟು ಈ ಬೋರ್ ಗಾಡಿಗಳು ಓಟು ಹಿಂಗೆ ಯಾರವನ್ನ ಬೋರ್ ಕೊರಿಯೋಕ್ಕೆ ಡಿಮ್ಯಾಂಡ್ ಆಗ್ತಾವಂತ ಮುಂಚಿತವಾಗಿನೇ ಹೋಗಿ ಆ ದುಡ್ಡು ಕೊಟ್ಟು ಬಂದೀನಿ. ಅದಕ್ಕೇನೆ ನಿನ್ನ ಪಾಯಂಟ್ ಮಾಡಿಸ್ತಿಲು ಕರಿಯಪ್ಪ ಬತ್ತೀವಂತ ಹೇಳೋರಿ ಆ ಧರ್ಮಪುರದ ರಾಜಣ್ಣ. ಅದಕ್ಕೇನೆ ಒಸಿ ಇವಾಗ ಹೋಗಿ ಹೊಲ್ದಕ್ಕೆ ಪಾಯಂಟ್ ಮಾಡ್ಸೋಣ ಅಂತ. ಅದಕ್ಕೆ ನೀನು ಬತ್ತಿದ್ದೇನೋ, ಹಂಗೆ ಕರ್ಕೊಂಡು ಹೋಗೋಣ ಅಂತ ಇತ್ಲಾಗ ಬಂದೆ ನೋಡು. ಹೌದೇನು ಭೀಮಪ್ಪ? ನಡಿಯಪ್ಪ, ತೀರಾ ಪಾಯಿಂಟ್ ಮಾಡ್ಸೋದಿನ್ನು ನೋಡತ್ತಾಗ್ತೈತಿ. ನಾನು ಬರ್ತೀನಿ. ಒಂದು ಒಳ್ಳೆಯದಾಗಿ ನೀರಿರೋಂಥ ಜಾಗದಾಗೆ ನೋಡಿ ಪಾಯಿಂಟ್ ಮಾಡ್ಸೋಕ್ಕಾಗುತ್ತೆ. ನೋಡಿ ಒಂದು ರೌಟ್ ಹೊಲ್ದಕ್ಕೆ ಹೋಗೋಣ, ನಿಮ್ಮ ಹೊಲ್ದಕ್ಕೆ. ಸರಿ ಬಾರ್ ಚಂದ್ರಪ್ಪ, ಹೋಗೋಣ. ದೇವರಾಜಪ್ಪ ಇದೇ ನೋಡಪ್ಪ ನಮ್ಮ ಹೊಲ. ಇಲ್ಲಿದ್ದ ಅತ್ಲ ಮ್ಯಾಕನ ಐತಿ. ಮ್ಯಾಲ್ಗಡೆ ಅಡಿಕೆ ಗಿಡ, ಟಮಟೆ ಗಿಡ ಎಲ್ಲ ಅತ್ಲ ಪೋಸ್ಲಿಕ್ಕೇವ್ನಿ. ಇಲ್ಲ ಎಲ್ಲಾಗುತ್ತೆ ನೋಡಪ್ಪ. ಒಳ್ಳೆ ನೀರು ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ಒಳ್ಳೆ ಪಾಯಿಂಟ್ ಮಾಡ್ಕೊಡ್ತೀವಿ ರಾಜಪ್ಪ. ಹ್ಞೂ ಭೀಮಣ್ಣಯ್ಯ, ನಾನುವೇ ನೀರು ಎಲ್ಲಿ ಚೆಂದಾಗೈತು ಅಲ್ಲೇ ನಾನು ಪಾಯಿಂಟ್ ಮಾಡ್ಕೊಂಡು ಕೊಡೋದು. ಒಸಿ ನೀರು ಚೆಂದಾಗಿರತ್ತಾಗೇನೆ ಬೋರ್ ಕೊರ್ಸಿರಾಯ್ತು. ನೋಡೋಣ, ಒಂದಲ್ಲ ಎರಡಲ್ಲ ಪಾಯಿಂಟ್ಗಳು ಮಾಡೋಣ. ಅದರಲ್ಲಿ ಯಾವುದರಲ್ಲಿ ಹೆಚ್ಚಿಂದಾಗ ನೀರೈತೆ ನೋಡ್ಬಿಟ್ಟು ಅಲ್ಲೇ ಪಾಯಿಂಟ್ನ ಮಾಡ್ಕೊಂಡು ಬೋರ್ ಹಾಕ್ಸೋಕ್ಕಾಗುತ್ತೆ ಹೇಳಿ ಭೀಮಣ್ಣ. ಹ್ಞೂ ಕಂಡು ದೇವರಾಜಪ್ಪ, ಒಸಿ ನಿಧಾನಕ್ಕೇನೆ ಎಲ್ಲಿ ಚಂದಾಗ ಇದ್ದಾವೆ ಒಸಿ ನೀರನ್ನೆಲ್ಲ ನೋಡಿ ಆಮೇಲೆ ನೀನು ಪಾಯಿಂಟ್ ಕೊಡಪ್ಪು. ಪಾಪ ಮೊದಲೇ ಭೀಮನಿಗೆ ಹಣಕಾಸಿಂದು ಬೋಲ್ ಇಕ್ಕಟ್ಟು, ಅದಕ್ಕೆ ಹೇಳ್ತೀವ್ನಿ ಒಂದು ರೌಟು ಒಳ್ಳೆ ಪಾಯಿಂಟ್ ಮಾಡು ದೇವರಾಜಪ್ಪ. ಹ್ಞೂ ಕಣ್ ಚಂದ್ರಣ್ಣಯ್ಯ, ಆಯ್ತು ಹೇಳು. ಒಂದು ರೌಟ್ ನಿಧಾನಕ್ಕೆ ಆಗಲಿ, ಒಳ್ಳೆ ಪಾಯಿಂಟ್ ಮಾಡೋಣ. ಭೀಮಣ್ಣ, ಇಲ್ಲಿದ್ದ ಹಿಂಗೆ ಮ್ಯಾಕ್ ಹೋಗಿ ಆ ಕಡೆ ಇದ್ದ ಕೆಳಗೆ ಬರೋಣ. ಒಂದು ರೌಟ್ ಎಲ್ಲಿ ಒಳ್ಳೆ ಪಾಯಿಂಟ್ ಸಿಗುತ್ತೋ ಅಲ್ಲಿ ಮಾಡೋಕ್ಕಾಗ್ತೈತಿ. ಸರಿ ಕಣ್ ದೇವರಾಜಪ್ಪ, ಒಸಿ ನಿನಗೆ ಗೊತ್ತು ಅದು ಎಲ್ಲ ಆಸಿ ಹೋಗಿ ಹೆಂಗೆ ಬರ್ಬೇಕು ಅಂಬೋದು. ಒಂದು ರೌಟ್ ಹಂಗೇನೆ ಅಡ್ಡಾಡ್ಕೊಂಡು ಬಾರಪ್ಪ. ಎಲ್ಲ ಒಳ್ಳೆ ಪಾಯಿಂಟು, ಒಸಿ ನೀರು ಎಲ್ಲೈತಿ ನೋಡ್ಬಿಟ್ಟು ಹೇಳಪ್ಪ. ಭೀಮಣ್ಣ, ಅಲ್ಲೆಲ್ಲೂ ಕೆಳಗೆ ಪಾಯಿಂಟೇ ಸಿಗ್ಲಿಲ್ಲ ಕಣ್ ಭೀಮಣ್ಣ. ಇತ್ಲ ಮ್ಯಾಕ್ ಏನಾದರೂ ಒಂದು ರೌಟ್ ಪಾಯಿಂಟ್ ಸಿಗ್ತವೆ, ನಾನು ನೋಡ್ಬೇಕು ಭೀಮಣ್ಣ. ಸ್ವಲ್ಪ ಕೆಳಗಡಿಕೆ ಅತ್ಲಾಗೆ ನೀರಿಂದು ಇದೇ ಇಲ್ಲ ಕಣಪ್ಪ ಅಷ್ಟೊಂದು. ಹೌದಾ ದೇವರಾಜಪ್ಪ? ಹಂಗಾರೆ ಇಲ್ಲೆಲ್ಲ ನಾ ಮ್ಯಾಲೆ ನೀರು ಸಿಗ್ಬೋದೇನೋ ನೋಡಿ ದೇವರಾಜಪ್ಪ. ಒಂದು ರೌಟು ಎಲ್ಲಿ ಚೆನ್ನಾಗಿರ್ತೈತೋ ಅಲ್ಲಿ ನೀರಿಂದು ಪಾಯಿಂಟ್ ಮಾಡಪ್ಪ. ಅಲ್ಲಿ ಇಲ್ಲೊಂದು ಸ್ವಲ್ಪ ಚಂದಾಗೈತೆ ನೀರು ಒಂದು ಸ್ವಲ್ಪ ಭೀಮಣ್ಣ. ಯಾಕೆ ಅಂತಂದರೆ ಆ ತೆಂಗಿನಕಾಯಿ ನೋಡು, ಅವಾಗ ಅತ್ಲ ಇತ್ಲ ಹೆಂಗೆ ಆಡ್ತಾ ಐತೆ. ಹೌದೇನು ದೇವರಾಜಪ್ಪ? ನೋಡಿ ದೇವರಾಜಪ್ಪ, ಬೇಕಾದ್ರೆ ಇಲ್ಲೇ ಪಾಯಿಂಟ್ ಮಾಡ್ಸೋಕ್ಕಾಗ್ತೈತಿ. ಒಂದು ರೌಟ್ ನೀರು ಚಂದಾಗ ಇದಾವಂದ್ರಿ ಪಾಯಿಂಟ್ ಮಾಡೇ ಬಿಡೋಣ. ಭೀಮಣ್ಣ, ಇಲ್ಲಿ ನೀರು ಒಂದು ಸ್ವಲ್ಪ ಬೋಲ್ ಚಂದಾಗೈತೆ ಕಣ್ ಭೀಮಣ್ಣ. ಹೊಸಿ ಆ ತೆಂಗಿನಕಾಯಿನೇ ನಿಲ್ಲಕ್ಕಿಲ್ಲ ನೋಡು, ಹಂಗೆ ಆಡ್ತಾಯ್ತು ಆ ತೆಂಗಿನಕಾಯಿ. ಇಲ್ಲೇ ಪಾಯಿಂಟ್ ಮಾಡಿಸು, ಇಲ್ಲಿ ಚೆನ್ನಾಗೈತೆ ನೀರು. ಇಲ್ಲಿಗೊಂದು ಯಾತನ ಕಲ್ಲ ಗೂಟನ ಹೊಡಿ, ಇದೇ ಪಾಯಿಂಟ್ಗೆ ಆ ಬೋರ್ ಲಾರಿ ಕರ್ಕೊಂಬಂದು ಕುಂಡ್ರಸ್ ಭೀಮಣ್ಣು. ಬೋಲ್ ಚೆಂದಾಗೈತಿ ಇದು ನೀರಿಂದ, ಇಲ್ಲಿ ಚೆಂದಾಗೈತೆ. ಇಲ್ಲೇ ಪಾಯಿಂಟ್ ಮಾಡ್ಸೋಣ, ಬೋರ್ ಲಾರಿ ಬಂದಾಗ ಇಲ್ಲೇ ತಂದು ಕೊರ್ಸಪ್ಪ. ಸರಿ ಕಣ, ಆಯಿತು ದೇವರಾಜಪ್ಪ, ಹಂಗೆ ಮಾಡೋಕ್ಕಾಗ್ತೈತಿ ಹೇಳು. ಒಂದು ರೌಟು ಅಲ್ಲಿಗೆ ಯಾತನ ಕಟ್ಕೆನ ಯಾತನ ಕಲ್ಲ ಇಕ್ತೀನಿ ಹೇಳು. ಅದನ್ನು ಬೋರ್ ಲಾರಿ ಬಂದಾಗ ಅಲ್ಲಿಗೇನೆ ಬೋರ್ ಲಾರಿ ನಿಲ್ಲಿಸಿ ಬೋರ್ ಹಾಕ್ಸೋಕ್ಕಾಗುತ್ತೆ. ಹಂಗಾರೆ ಇದೊಂದು ಪಾಯಿಂಟ್ ಆತೇನಪ್ಪ ದೇವರಾಜಪ್ಪ? ಹ್ಞೂ ಭೀಮಣ್ಣ, ಹೊಸಿ ಆ ತೆಂಗಿನಕಾಯಿನೇ ನಿಲ್ಲಕ್ಕಿಲ್ಲ ನೋಡು. ಎತ್ಲಾಗಿದ್ದಿದ್ದು ತೆಂಗಿನಕಾಯಿ ಎತ್ಲಾಗ ಹೋಗೈತೆ ನೋಡಿ ಭೀಮಣ್ಣ. ಹೊಸಿ ನೀರಿಂದು ಚಂದಾಗೈತೆ ಭೀಮಣ್ಣು ಇಲ್ಲಿ, ಅದಕ್ಕೇನೆ ಇಲ್ಲೊಂದು ಪಾಯಿಂಟ್ ಆಗ್ತೈತಿ. ಸರಿ ಕಣ್ ದೇವರಾಜಪ್ಪ, ಹೆಂಗೋ ಪಾಯಿಂಟ್ ಮಾಡ್ಕೊಂಡು ಕೊಟ್ಟಿದ್ಯಾ. ನಿನ್ನ ಪಾಯಿಂಟ್ಗಳು ಏನು ಜಾಸ್ತಿ ಏನು ಫೇಲ್ ಆಗಲ್ಲ ಹೇಳು. ಹೊಸಿ ನಿಂದ ಇರಿದ ಮೇಲೇ ಬೋರ್ ಹಾಕಿಸ್ತೈತೆ ಕಣ್ ದೇವರಾಜಪ್ಪ. ನೀನು ಮಾಡಿರೋ ಪಾಯಿಂಟ್ಗಳು ನಮ್ಮ ಏರಿಯಾನಾಗೆ ಯಾವೂ ಫೇಲ್ ಆಗಿಲ್ಲವು. ಅದಕ್ಕೇನೆ ಇಲ್ಲೇನೆ ಹಾಕಿಸ್ತೀನಿ ಹೇಳು ದೇವರಾಜಪ್ಪ. ದೇವರಾಜಪ್ಪ, ನೀವು ಪಾಯಿಂಟ್ ಮಾಡಿದ್ರಲ್ಲ ಈಗ, ಅದು ಎಷ್ಟಡೆಗೆಲ್ಲ ನೀರಾಗ್ಬೋದು ದೇವರಾಜಪ್ಪ ಇದು ಇವಾಗ ಪಾಯಿಂಟ್ ಮಾಡಿರೋದು?
ಚಂದ್ರಣ್ಣ, ನಾನು ಅಂದ್ಕೊಂಡಿರೋದು ಒಂದು 430 ಅಡಿ ಮೇಲೆ ಇದು ನೀರು ಕಾಣಿಸ್ಕೊಂಬುತ್ತೆ ಚಂದ್ರಣ್ಣ. ನೀವು ಒಂದು 900 ಅಡಿವರೆಗೂ ಕೊರೆಸ್ಬೇಕಾಗುತ್ತೆ. ವಸಿ ಈ 450 ಅಡಿಯಿಂದ ನೀರು ಕಾಣಿಸ್ಕೊಂಬುತ್ತೆ ಚಂದ್ರಣ್ಣ. ಒಂದು 600 ಅಡಿಗೆ ಹೋದರೆ ಒಳ್ಳೆ ನೀರೈತೆ. 600 ಅಡಿ ತನಕ ಒಂದು ಸ್ವಲ್ಪ ನೀರು ಕಮ್ಮಿನೇ ಬರ್ತವೆ. 600 ಅಡಿ ಹೋದ್ಮೇಲೆ ಚೆಂದಾಗೈತೆ ನೀರು. ಅಲ್ಲೇವರೆಗೂ ಕೊರೆಸ್ರಿ, ಬಿಡಬೇಡ್ರಿ. ಆಮೇಲೆ ಒಟ್ಟು 900 ಅಡಿವರೆಗೂ ನೀವು ಮನಸ್ಸಲ್ಲಿ ಇಟ್ಕೊಂಡು ಬೋರ್ ಕೊರೆಸ್ರಿ. ದೇವರಾಜಪ್ಪ, ಬೋರ್ ಗಾಡಿ ಬಂದಾಗ ವಿಷಯ ಮುಟ್ಟಿಸ್ತೀನಿ ನಿನಗೆ. ಒಂದು ರವಟ್ ನೀನು ಬಾರಪ್ಪ ಬೋರ್ ಗಾಡಿ ಬಂದಾಗ. ಎಲ್ಲಿ ಏನು ಕೆಲಸ ಇಲ್ಲ ಅಂತಂದರೆ ಒಂದು ರವಟ್ಟು ಬೋರ್ ಕೊರೆಯವರೆಗೂ ಬಂದರೆ ನನಗೂ ಒಸಿ ಸಹಾಯ ಆಗುತ್ತೆ ಕಣ್ ದೇವರಾಜಪ್ಪ. ಒಸಿ ನೀನು ಇದ್ರೇನೆ ಹೆಂಗೋ ನನಗೊಂದಿಟ್ಟು ಧೈರ್ಯ. ಸರಿ ಕಣ್ ಭೀಮಣ್ಣ, ವಸಿ ನಾನು ಬತ್ನಿ ಹೇಳು. ಬೋರ್ ಗಾಡಿ ಬಂದಾಗ ನನಗೆ ವಸಿ ಫೋನ್ ಮಾಡು. ಎಲ್ಲಿದ್ರು ನಾನು ಬರ್ತೀನಿ. ವಸಿ ಪಾಯಿಂಟ್ ಮಾಡಿರೋತಾಕೆ ಕಲ್ಲೂ ಇಲ್ಲ ಯಾತನ ಒಂದು ಗೂಟ ಹೊಡೆದು ಕರೆಕ್ಟಾಗಿ ಅದನ್ನ ಮಾರ್ಕ್ ಮಾಡಿಕ್ಕಿರ್ ನೀನು. ನಾ ಬೋರ್ ಗಾಡಿ ಬಂದಾಗ ಅಲ್ಲಿ ಕುಂಡ್ರಿಸಿ ಬೋರ್ ಹಾಕ್ಸೋಕ್ಕಾಗ್ತೈತಿ. ಸರಿ ದೇವರಾಜಪ್ಪ, ಹಂಗೆ ಆಗಲಿ ಹೇಳು. ನಾನಿವಾಗ ಅಲ್ಲಿ ಕಲ್ಲ ಇಲ್ಲ ಯಾತನ ಗೂಟನ ಆ ಜಾಗಕ್ಕೆ ಇಡ್ತೀನಿ ಹೇಳು. ಒಂದು ರವಟ್ ಹಂಗೇನೆ ಆ ಬೋರ್ ಗಾಡಿಯರ್ದು ಒಸಿ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ. ಬಂದ ತಕ್ಷಣ ಬೋರ್ ಹಾಕ್ಸೋಕ್ಕಾಗ್ತೈತಿ ಬೋರ್ ಗಾಡಿ ಬಂದ ಮೇಲೆ. ಭೀಮಣ್ಣ, ಹಂಗೇನೆ ಒಂದು ರವಟು ಹೋಗಿ ನಿಮ್ಮ ಮಂದಿಯವ್ರುಗಳಿಗೆ ಕಾಯೆಲ್ಲ ಒಡಕ್ಯಾಂಬರಪ್ಪು ಕೈ ಮುಕ್ಕೊಂಡು. ಹಂಗೇನೆ ಒಂದು ರವಟು ದೇವ್ರನ್ನ ಕೇಳ್ಕೊಂಬ. ಹಿಂಗೆ ಈ ಥರ ಒಂದು ಪಾಯಿಂಟ್ ಮಾಡಿಸಿದ್ದೀವಿ, ಅಲ್ಲಿ ಬೋರ್ ಹಾಕಿಸ್ತಿದ್ದೀವಿ, ಹೆಂಗಪ್ಪ ಎತ್ತಪ್ಪ ಅಂತ ಹೊಸಿ ದೇವ್ರನ್ನೂ ಒಂದು ರವಟ್ ಕೇಳು. ಆಮೇಲೆ ಬೋರ್ ಗಾಡಿ ಕರ್ಕೊಬಂದು ಬೋರ್ ಹಾಕ್ಸೋಕ್ಕಾಗ್ತೈತಿ. ಇವಾಗ ಹೋದಾನು ದೇವ್ರ ಹತ್ರ ಕೇಳ್ಕೊಂಬ. ಪೂಜೆ ಎಲ್ಲ ಮಾಡಿಸ್ಕೊಂಡು ನಿಮ್ಮ ಮಂದಿಯವ್ರಿಗೆ ಹೋಗಿ ಬಾ. ಹ್ಞೂ ಹೇಳು ಚಂದ್ರಣ್ಣ. ನಾನೇನು ನಮ್ಮ ಮಂದಿಯವ್ರಿಗೆ ಹೋಗ್ದಂಗಿರ್ತೀನಿ ಏನು. ಒಸಿ ಹಂಗೆ ಟಮ್ಡೆಳ್ಳಿ ಹನುಮಂತರಾಗಿ ಹೋಗಿ ಕಾಯೆಲ್ಲ ಒಡಕೊಂಡು ಕೈ ಮುಕ್ಕೊಂಡು ಬತ್ನಿ ಹೇಳು ಚಂದ್ರಣ್ಣ. ಒಸಿ ಎಲ್ಲ ದೇವ್ರಿಗೆ ಹೋಗಿ ಬಂದ ಮ್ಯಾಕೇನೆ ಆ ದೇವ್ರಿನ ತೀರ್ಥ ಎಲ್ಲ ಹಾಕೇನೆ ಬೋರ್ ಕೊರ್ಸೋದು ಹೇಳು. ಹಂಗೆ ವಸಿ ಹೋಗಿ ಭೀಮಣ್ಣ ಬೋರ್ಲಾರಿಗೂ ಹೇಳು ಬಾರಪ್ಪ. ವಸಿ ಬೋರ್ ಕೊರೆಯೋದಂತೂ ಜಾಸ್ತಿ ಆಗ್ಬಿಟ್ಟವೆ ಊರುಗಳಾಗೆ. ಅದಕ್ಕೇನೆ ಆ ಬೋರ್ ಲಾರಿಗಳು ಬೇಗನೆ ಸಿಗಾಕಿಲ್ಲ. ಹೆಂಗ ವಸಿ ನೀನು ಮುಂಚಿತವಾಗಿನೇ ಹೋಗಿ ಹಣ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದಲ್ಲ. ವಸಿ ಹಂಗೆ ಹೋಗಿ ಆ ಧರ್ಮಪುರ ರಾಜಪ್ಪನ ಕಂಡು ಸ್ವಲ್ಪ ಬಿರಿನೇ ಹೇಳ್ಬಾರಪ್ಪ. ಪಾಯಿಂಟ್ ಮಾಡಿಸಿದೀವಣ, ಲಾರಿ ಕಳಿಸು ಬೇಗ ಬೋರ್ ಲಾರಿನ ಅಂತ ಆ ರಾಜಪ್ಪ ಹೇಳು ಭೀಮಣ್ಣ. ಆಮೇಲೆ ನೋಡು ಬೋರ್ ಲಾರಿಗಳೇ ಸಿಗಾಕಿಲ್ಲ. ಅವಕ್ಕೆ ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟೈತಿ ಈ ಹಳ್ಳಿ ಕಡೆ. ಹ್ಞೂ ಕಣ್ಚಂದ್ರಪ್ಪ, ಅದನ್ನೇ ಹೇಳು ಬಂದೀವ್ನಿ. ವಸಿ ಬಿರಿನೇ ಬೋರ್ ಲಾರಿ ಕಳಿಸ್ಬೇಕು, ನಮಗೆ ನೀರಿಲ್ಲ, ನೀರಿಂದು ತುಂಬ ಸಮಸ್ಯೆ ಆಗೈತಿ ಅಂತ ಹೇಳಿದ್ದೀನಿ ಹೇಳು. ಹಂಗೇನು ಮಾಡಲ್ಲ ರಾಜಪ್ಪ. ಬೋರ್ ಲಾರಿನ ಬಿರಿನೇ ಕಳಿಸ್ತಾನೆ ಹೇಳು ಚಂದ್ರಪ್ಪ. ಕರ್ಕೊಂಡು ಜೊತೆಗೇನೆ ನಾನು ಬರ್ತೀನಿ. ನೀನು ಎತ್ತಾಗ ಹೋಗ್ಬಾರ್ಕಣಪ್ಪ ಚಂದ್ರಪ್ಪ. ವಸಿ ಬೋರ್ ಗಾಡಿ ಬಂದಾಗ ಹಂಗೆ ಜೊತೆಗಿರು. ಸರಿ ಕಣ್ ಭೀಮಣ್ಣ, ನಾನು ಊರ್ನಾಗೆ ಇರ್ತೀನಿ, ಎತ್ತಾಗ ಹೋಗ್ತೀನಿ ಹೇಳು. ವಸಿ ಆ ಬೋರ್ ಗಾಡಿ ಬಂದಾಗ ಆ ಶಬ್ದ ಕೇಳಿಸುತ್ತಲ್ಲ ಬೋರ್ ಕೊರಿಬೇಕಾರೆ, ಅವಾಗೆಲ್ಲ ನಾನು ಇಲ್ಲಿಗೆ ಬರ್ತೀನಿ ಹೇಳು. ನಾನೇನು ಎತ್ತಾಗೇನು ಹೋಗಲ್ಲ. ವಸಿ ನಿನ್ನ ಜೊತೆಗೇನೆ ಬೋರ್ ಹಾಕಿಸ್ಬೇಕಾರೆ ಇರ್ತೀನಿ ಹೇಳ ಭೀಮಣ್ಣ. ಸರಿ ಕಣ್ರಣ್ಣ, ವಸಿ ನಾನು ಹೋಗ್ಬೇಕು. ಹೋಗಿ ನಾನು ರಾಪ್ನ ವಸಿ ಆ ಬೋರ್ ಗಾಡಿ ಬಂದಾಗ ಫೋನ್ ಮಾಡಿರಿ, ಬರ್ತೀನಿ ನಾನು.